ನಮಸ್ಕಾರ, ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ. 3 ರಾಜ್ಯಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲು ಸಮಾಲೋಚನೆ. ಕರ್ನಾಟಕದ 21 ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಚರ್ಚಿಸಿ ನಾಳೆ ಅಥವಾ ನಾಳಿದ್ದು 2ನೇ ಪಟ್ಟಿ ಘೋಷಣೆ ಸಾಧ್ಯತೆ. ಜಾತಿ ಲೆಕ್ಕಾಚಾರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಮಾಹಿತಿ. ಒಕ್ಕಲಿಗ ಶೋಭಾ ವಿರುದ್ಧ ಬಂಟ ಜಯಪ್ರಕಾಶ್ ಹೆಗಡೆ ಇಳಿಸಲು ಕಾಂಗ್ರೆಸ್ ತಂತ್ರ. ಬಿಜೆಪಿ ಪ್ರತಿತಂತ್ರದಿಂದ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹೊಸ ಪ್ಲಾನ್ಗೆ ಮುಂದಾದ ಕಾಂಗ್ರೆಸ್. ಬಿಜೆಪಿ ಕಚೇರಿಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪದಾಧಿಕಾರಿಗಳ ಸಭೆ. ಮೋದಿಗಾಗಿ ಗೊಂದಲವೆಲ್ಲ ಬದಿಗಿಟ್ಟು ಕೆಲಸ ಮಾಡಿ ಹೆಚ್ಚು ಅಂತರದಲ್ಲಿ ಚೌಟರನ್ನ ಗೆಲ್ಲಿಸ್ತೀವಿ. ಲೋಕಸಭೆ ಚುನಾವಣೆ ಮುಗಿದ 6 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಅಂದ ಕಟೀಲ್ ಬಾಂಬ್. ರಮೇಶ್ ಜಿಗಜಿಣಗಿಗೆ ವಿಜಯಪುರ ಟಿಕೆಟ್ ನೀಡಿದ್ದಕ್ಕೆ ಬಂಡಾಯದ ಬಿಸಿ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವೆ ಎಂದ ಬಾಬು ರಾಜೇಂದ್ರ. ತಾಕತ್ತಿದ್ರೆ ಪಕ್ಷೇತರರಾಗಿ ಸ್ಪರ್ಧಿಸಲಿ, ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅಂತ ಸವಾಲು. ಬಿಜೆಪಿ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ತೆರಳಿದ ಸಂಸದೆ ಸುಮಲತಾ. ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಸಾಧ್ಯತೆ. ದಾವಣಗೆರೆ ಬಿಜೆಪಿಯಲ್ಲಿ ತೀವ್ರವಾದ ಬಂಡಾಯ ಬೇಗುದಿ. ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಅವರ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಮಾತ್ರ ರೇಣುಕಾಚಾರ್ಯ ಟೀಮ್ ಕೆಲಸ ಎಂದ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್. ನೀತಿ ಸಂಹಿತೆ ಹಿನ್ನೆಲೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಕೇಸರಿ ಧ್ವಜ ರಾಮನ ಫ್ಲೆಕ್ಸ್ ತೆರವು. ಕೇಸರಿ ಯಾವುದೇ ಪಕ್ಷದ ಬಾವುಟ ಅಲ್ಲ ಅಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ. ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಗ್ರಾಮಸ್ಥರ ಸಮಾಧಾನ. ಹಾವೇರಿಯ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಭಾವುಕ. ಹಾವೇರಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಕ್ಷೇತ್ರದ ಜನ ನೋವಿನಿಂದ ಕಣ್ಣೀರು. ನೀವೆಲ್ಲ ನನಗೆ ಪರಮಾತ್ಮ ಇದ್ದಂತೆ, ದೇವರನ್ನ ಮರೆಯಲು ಸಾಧ್ಯವಿಲ್ಲವೆಂದು ಕಣ್ಣೀರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ. ಸಿಡಿಪಿಒ ಮಹೇಶ್ ವಿರುದ್ಧ ಸಿಬ್ಬಂದಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಅಧಿಕಾರಿಗೆ ನಿಂದಿಸಿದ ಆರೋಪ. ಸರ್ಕಾರಿ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ವಿಡಿಯೋ ಹರಿದಾಟ ವೈರಲ್. ಅಯೋಧ್ಯೆಯಲ್ಲಿ ಮಂಡಲ ಪೂಜೆ ಮುಗಿಸಿ ಬಂದ ಪೇಜಾವರ ಶ್ರೀಗಳಿಗೆ ಉಡುಪಿಯಲ್ಲಿ ಅದ್ದೂರಿ ಸ್ವಾಗತ. ತೆರೆದ ವಾಹನದಲ್ಲಿ ಶ್ರೀಗಳ ಮೆರವಣಿಗೆ, 100 ಮಂದಿಯಿಂದ ಬೈಕ್ ರ್ಯಾಲಿ. ಕೃಷ್ಣ ಮಠದ ರಾಜಾಂಗಣದಲ್ಲಿ ಅಭಿನವ ಆಂಜನೇಯ ಬಿರುದು ನೀಡಿ ಶ್ರೀಗಳಿಗೆ ಸನ್ಮಾನ. ಕಲಬುರಗಿ ಬೆನ್ನಲ್ಲೇ ಇಂದು ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮನ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ 2 ಲಕ್ಷ ಜನ ಪಾಲ್ಗೊಳ್ಳೋ ನಿರೀಕ್ಷೆ. ಮೋದಿ ಆಗಮನದಿಂದ ಈಶ್ವರಪ್ಪ ಬಂಡಾಯ ಶಮನವಾಗುವ ನಿರೀಕ್ಷೆಯಲ್ಲಿರುವ ರಾಜ್ಯ ನಾಯಕರು. ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಮಿಸ್ ಹಿನ್ನೆಲೆ ಸದಾನಂದ ಗೌಡರಿಗೆ ಡಿಕೆಶಿ ಗಾಳ. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ರಹಸ್ಯವಾಗಿ ಭೇಟಿಯಾಗಿ ಚರ್ಚೆ. ಕಾಂಗ್ರೆಸ್ನಿಂದ ಸ್ಪರ್ಧಿಸುವಂತೆ ಡಿವಿಎಸ್ಗೆ ಆಫರ್ ನೀಡಿದ್ದಾರೆಂಬ ಮಾಹಿತಿ. ಬರಗಾಲದಿಂದ ತುಮಕೂರಿನ ರೈತರು ಜಾನುವಾರುಗಳಿಗೆ ಮೇವು ನೀರು ಸಿಗದೆ ಪರದಾಟ. ಜನರ ಕಷ್ಟ ಕಂಡು ಪಾವಗಡದ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ನೆರವು. ಇನ್ಫೋಸಿಸ್ ಫೌಂಡೇಶನ್ ಸಹಕಾರದಲ್ಲಿ ತಾಲೂಕಿನ 8,000 ಜಾನುವಾರುಗಳಿಗೆ ನಿತ್ಯ ಮೇವು ವಿತರಣೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ತೆರೆ. ಮುಂಬೈನಲ್ಲಿ ಭಾರಿ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ. ಬಿಜೆಪಿ ಸೋಲಿಸಲು ಇಂಡಿಯಾ ಮೈತ್ರಿ ನಾಯಕರ ಪಣ. ಯೂಟ್ಯೂಬರ್ ಬಿಗ್ ಬಾಸ್ ವಿನ್ನರ್ ಎಲ್ವಿಶ್ ಯಾದವ್ ಬಂಧನ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೆಲ ತಿಂಗಳ ಹಿಂದೆ ಪಾರ್ಟಿಯಲ್ಲಿ ಮಾದಕ ವ್ಯಸನಕ್ಕಾಗಿ ಹಾವಿನ ವಿಷ ಬಳಕೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಎಲ್ವಿಶ್.
ರಷ್ಯಾ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಮತ್ತೊಮ್ಮೆ ಆಯ್ಕೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ 88% ಮತ ಪಡೆಯುವ ಮೂಲಕ ಮತ್ತೊಮ್ಮೆ ಪಟ್ಟ. 2030ರವರೆಗೆ ದೇಶದ ಚುಕ್ಕಾಣಿ ಹಿಡಿಯಲಿರುವ ಪುಟಿನ್. ಕಾರವಾರದ ಕೋಡಿ ಭಾಗದಲ್ಲಿ ದೇವರಿಗೆ ಹರಕೆ ರೂಪದಲ್ಲಿ ಮದ್ಯ ಸಿಗರೇಟ್ ಸಮರ್ಪಣೆ. ಆಫ್ರಿಕಾ ಮೂಲ ಎನ್ನಲಾದ ಕಾಪ್ರಿ ದೇವರ ಜಾತ್ರೆಯಲ್ಲಿ ಭಕ್ತಾದಿಗಳಿಂದ ವಿಶೇಷ ಹರಕೆ. 300 ವರ್ಷಗಳ ಹಿಂದೆ ಆಫ್ರಿಕಾದ ವ್ಯಕ್ತಿ ತಂದು ಪೂಜಿಸ್ತಾ ಇದ್ದ ದೇವರಿಗೆ ಈಗಲೂ ಭಕ್ತಾದಿಗಳಿಂದ ಮದ್ಯ ಸೇವೆ. 16 ವರ್ಷಗಳ ವನವಾಸದ ಬಳಿಕ ಅಭಿಮಾನಿಗಳ ಕನಸು ನನಸು ಮಾಡಿದ ಸಿಂಹಿಣಿಯರು. ಪೆರ್ರಿ ಮಂದನ ಬ್ಯಾಟಿಂಗ್ ಹಾಗೂ ಮಾಲಿನೆಕ್ಸ್ ಶ್ರೇಯಾಂಕ ಆಶಾ ಬೌಲಿಂಗ್ಗೆ ಡೆಲ್ಲಿ ಉಡೀಸ್. ಡೆಲ್ಲಿ ವಿರುದ್ಧ ಗೆದ್ದು ಚೊಚ್ಚಲ ಟ್ರೋಫಿ ಎತ್ತಿ ಹಿಡಿದ ಆರ್ಸಿಬಿ. ಕಪ್ ಗೆದ್ದ ಬೆನ್ನಲ್ಲೇ ಮೈದಾನದಲ್ಲೇ ಸ್ಮೃತಿ ಮಂದನಾಗೆ ವಿಡಿಯೋ ಕಾಲ್ ಮಾಡಿ ಕೊಹ್ಲಿ ವಿಶ್. ಸಚಿನ್ ಬಜ್ಜಿ ಹಾಗೂ ವಿಜಯ್ ಮಲ್ಯ ಶುಭಾಶಯ. ಕನ್ನಡದಲ್ಲೇ ಈ ಸಲ ಕಪ್ ನಮ್ದು ಎಂದು ಫ್ಯಾನ್ಸ್ ಹೃದಯ ಗೆದ್ದ ಕ್ವೀನ್ ಮಂದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.